ನನ್ನ ಹೆಸರು ಬಂದು ಮಲ್ಲೇಶ್ ಅಂತ. ಇವರು ಆಲ್ರೆಡಿ ನನ್ನ ವೈಫು. ಇವರಿಗೆ ಸ್ವಲ್ಪ ಜ್ವರ ಬಂದು ಹೋಗ್ತಾ ಇತ್ತು. ಜ್ವರ ಬಂದು ಹೋದಾಗ ಬೇರೆ ಕಡೆ ತೋರಿಸಿದ್ದೆವು, ಅಲ್ಲಿ ಯಾಕೋ ಸರಿ ಹೋಗಲಿಲ್ಲ. ಹಾಗಾಗಿ ಇಲ್ಲೇ ಬಂದು ಮೈಸೂರಿಗೆ ಬೇರೆ ಕಡೆ ತೋರಿಸಿದಾಗ ಕ್ಲಿನಿಕಲ್ಲಿ ತೋರಿಸಿದೆ, ಅಲ್ಲೇನೂ ರೆಸ್ಪಾನ್ಸ್ ಸಿಕ್ಕಿಲ್ಲ. ಬೇರೆ ಕಡೆ ಬಂದು ಸೇರಿಸಿದಾಗ 11 days ಅಡ್ಮಿಟ್ ಮಾಡಿದೆ. ಅಡ್ಮಿಟ್ ಮಾಡಿದಾಗ ಅಲ್ಲಿ ಇವನು 3 days 4 days ಅಂತ ಹೇಳ್ತಾಯಿದ್ರು ಡಾಕ್ಟ್ರು. ಅಲ್ಲೂ ನೋಡಾದಮೇಲೆ ಒಂದು 11 days ಆಯಿತು. 11 daysಲ್ಲಿ ನನಗೇನು ರಿಕವರಿ ಅಂಥದ್ದೇನು ಕಾಣಲಿಲ್ಲ. ಆವಾಗ ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಸಿಯೋಗಲ್ಲಿ ಚೆನ್ನಾಗಿ ನೋಡ್ತಾರೆ, ಅಲ್ಲಿ ಚೆನ್ನಾಗಿ ಒಳ್ಳೊಳ್ಳೆ ಸರ್ಜನ್ ಎಲ್ಲ ಇದ್ದಾರೆ, ಅಲ್ಲಿ ಚೆನ್ನಾಗಿ ನೋಡ್ತಾರೆ, ಅಲ್ಲಿಗೆ ಇದು ಮಾಡಿ ರೆಫರ್ ಮಾಡಿ ಚೆನ್ನಾಗಿರುತ್ತೆ, ಅಲ್ಲಿ ಬೇಗ ಟ್ರೀಟ್ಮೆಂಟ್ ಆಗ್ಬೋದು. ಅವ್ರು ಹೇಳ್ತಾಯಿದ್ರು ಡಾಕ್ಟ್ರು 1 ತಿಂಗಳಾಗ್ಬೋದು, 1.5 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು ಅಂತ ಹೇಳ್ತಾಯಿದ್ರು. ಸಿಯೋಗ ಹಾಸ್ಪಿಟ್ಲಿಗೆ ಬಂದು 16ನೇ ತಾರೀಕು ಬಂದೆ ನಾನು. 11ನೇ ತಾರೀಕು ಬಂದಾಗ ಐ ಸಿ ಎಮರ್ಜೆನ್ಸಿ ಬಂದು ಎಮರ್ಜೆನ್ಸಿಯಿಂದ ಐ ಸಿ ಯುಲಿ ಹಾಕಿದ್ರು. ಐ ಸಿ ಯುಲಿ ಒಂದು 4-5 days ಏನೋ ಹಾಕಿದ್ರು ವೆಂಟಿಲೇಟರ್ ಹಾಕೋದಾದಮೇಲೆ ಅವ್ರನ್ನ ಕರ್ಕೊಂಡೋಗಿ ಐ ಸಿ ಯುಲಿ ಹಾಕಿ, ಐ ಸಿ ಯುಲಿಂದ ಆಮೇಲೆ ಸ್ವಲ್ಪ ವೆಂಟಿಲೇಟರ್ ಸ್ವಲ್ಪ ರಿಮೂವ್ ಮಾಡ್ಕೊಬಂದು ಲಾಸ್ಟಲ್ಲಿ ಜನರಲ್ ವಾರ್ಡ್ ಹಾಕಿದ್ರು. ಜನರಲ್ ವಾರ್ಡ್ ಹಾಕಿದಾಗ ಡಾಕ್ಟ್ರು ಬಂದು ಪುನೀತ್ ಸರ್ ಅಂತಿದ್ದಾರೆ, ಸರ್ಜನ್ ಅವರು. ಒಳ್ಳೆ ಚೆನ್ನಾಗಿ ನೋಡಿದ್ರು ನಮ್ಮ ಮಿಸ್ಸಸ್ಗೆ. ಅವರು ಒಳ್ಳೆ ರೆಸ್ಪಾನ್ಸ್ ಎಲ್ಲ ಮಾಡಿದ್ರು. ಅವರೇ ಹೇಳಿದರು, ಹೇಳೋಕ್ಕಾಗಲ್ಲಪ್ಪ, 15 ದಿನ ಆಗ್ಬೋದು, 1 ತಿಂಗಳಾಗ್ಬೋದು, ಅವರು ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ, ಬಟ್ ನಾವು ಎಷ್ಟು ಬೇಗ ಗುಣ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಆಗುತ್ತೆ, ಗುಣ ಆಗುತ್ತೆ, ಪಾಸಿಟಿವ್ ಆಗಿರಬೇಕು ಅಂತ ಹೇಳಿದ್ರು. ಆಮೇಲೆ ಇನ್ನೊಬ್ಬರು ಮೇಡಮ್ ಇದ್ದಾರೆ, ಐ ಸಿ ವಾರ್ಡ್ ಇನ್ಚಾರ್ಜ್ ಗೊತ್ತು, ಡಾಕ್ಟರ್ಸು ಸಿಂಧು ಅಂತ, ಅವರು ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು, ನಮಗೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಹಾಗಾಗಿ ಆಮೇಲೆ ಒಂದು 4 days 5 days ಆದಮೇಲೆ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಜನರಲ್ ವಾರ್ಡ್ ಶಿಫ್ಟ್ ಮಾಡಿದ್ಮೇಲೆ ಇಲ್ಲೆಲ್ಲ ಸ್ಟಾಫ್ ನರ್ಸ್ ಇದ್ದಾರೆ, ಸಿಸ್ಟರ್ಸ್ ಇದ್ದಾರೆ, ಮೇಡಮ್ಸ್ ಎಲ್ಲ ಒಳ್ಳೆ ಕೋಪ್ರೇಟ್ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಚೆನ್ನಾಗಿ ನೋಡಿಕೊಂಡ್ರು ನಮ್ಗೆ ಇದುವರೆಗೂ. ಹಂಗಾಗಿ ನಾವು ಸಿಯೋಗೆ ಒಳ್ಳೆ ಆಲ್ ದ ಬೆಸ್ಟ್ ಹೇಳ್ತೀನಿ.